ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಬೆಳಗ್ಗೆ 4:45 ಎದ್ದೆ. ಅಂದರೆ ನೈಟೆಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ಹಂಗಾಗಿ ಬೆಳಗ್ಗೆ 4:45ಗೆ ಎದ್ಬಿಟ್ಟು ನೆಲ ಒರೆಸಿ ಸ್ನಾನ ಮಾಡಿ ಕಡಲೆಕಾಯಿ ಇಟ್ಟೆ ಒಲೆ ಮೇಲೆ. ಹಂಗೆ ರಾತ್ರಿನೇ ಎಲ್ಲ ಸ್ಟವ್ ಎಲ್ಲ ಒರೆಸ್ಕೊಂಡಿದ್ನಲ್ಲ, ಅದಕ್ಕೆ ಊದ್ಗಡ್ಡೆ ಬೆಳಗ್ಬಿಟ್ಟು ಹಂಗೆ ಕಡಲೆಕಾಯಿ ಇನ್ನೂ ಸ್ಟವ್ ಹಚ್ಚಿಲ್ಲ, ಅದಕ್ಕೇ ಕಡಲೆಕಾಯಿ ಒಲೆ ಮೇಲೆ ಇಟ್ಬಿಟ್ಟು ಊದ್ಗಡ್ಡೆ ಬೆಳಗ್ತಾ ಇದ್ದೀನಿ. ನೈಟ್ ಎಲ್ಲ ಮಾಡ್ಕೊಂಡಿದ್ದೆ. ಹಂಗೂ ಬೇಗ ಎದ್ದೇಳೋಣ, ಒಂದು 2 ಗಂಟೆ ಹಿಂಗೆ ಎದ್ದೇಳೋಣ ಅಂದ್ಕೊಂಡೆ. ಆದರೂ ಆಗಲಿಲ್ಲ. ಯಾಕೋ ಅಂದರೆ ನೋಡಿ, ಬಾಕಿ ಟೈಮಲ್ಲಿ ನನಗೆ 1:30-2 ಗಂಟೆಗೆಲ್ಲ ಎಚ್ಚರಿಕೆ ಆದರೆ ಬೆಳಗಿನ ಜಾವ ಆದರೂ ನಿದ್ದೆ ಬರೋಲ್ಲ. ಇಂಥ ಹಬ್ಬದ ಟೈಮಲ್ಲಿ ಎಚ್ಚರಿಕೆ ಆಗಿಲ್ಲ ನಿಜವಾಗ್ಲೂ. ನನಗೆ ಆ ಟೈಮಲ್ಲಿ ಎದ್ಬಿಟ್ರೆ ತುಂಬ ಖುಷಿ ಆಗ್ತೈತೆ ಹಬ್ಬಗಳೇನಾದರೂ ಮಾಡೋಕ್ಕೆ. ಅವ್ರು ಏನು ಮಾಡೋದು, ಎಚ್ಚರಿಕೆ ಆಗಲಿಲ್ಲ. ಹಾಗಾಗಿ 4:45 ಎದ್ದು ನೆಲ ಎಲ್ಲ ಒರೆಸಿ ಎಲ್ಲ ಮಾಡ್ಕೊಂಡೆ. ಕಡಲೆಕಾಯಿ ಮತ್ತು ಅವರೆಕಾಯಿ ಎಲ್ಲ ನೈಟೇ ರೆಡಿ ಮಾಡ್ಕೊಂಡಿದ್ದೆ. ಪೂಜೆ ಸಾಮಾನೆಲ್ಲ ತೊಳೆದು ಎಲ್ಲ ಪ್ರತಿಯೊಂದು ನೈಟೇ ಮಾಡ್ಕೊಂಡಿದ್ದೆ. ಹಂಗಾಗಿ ಸ್ವಲ್ಪ ಸುಲಭ ಆಯಿತು ನನಗೆ ಕೆಲಸ. ಇಲ್ಲಾಂದಿದ್ರೆ ಎಲ್ಲ ಬೆಳಗ್ಗೆನೇ ಎದ್ದು ಮಾಡೋಕ್ಕೆ ಅಂದರೆ ಆಗೋಲ್ಲ ನಿಜವಾಗ್ಲೂ. ಈ ಬೆಳಗ್ಗೆನೇ ಎದ್ದು ನಾವೆಲ್ಲ ಮಾಡ್ತೀವಿ ಅಂದರೆ ಸ್ವಲ್ಪ ರಿಸ್ಕ್ ಆಗಿಬಿಡುತ್ತೆ. ಅದಕ್ಕೇ ಈ ಹಬ್ಬ ಬಂದು 4:30-5 ಗಂಟೆ ಅಷ್ಟೊತ್ತಿಗೆ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಿದು. ಆದರೆ ಏನು ಮಾಡೋದು, ಟೈಮು ಒಬ್ಬೊಬ್ಬರು ಬೇಗ ಎದ್ದೇಳೋದು, ಒಬ್ಬೊಬ್ಬರು ಬೇಗ ಎದ್ದೇಳೋಕ್ಕಾಗಲ್ಲ. ಹಂಗಾಗಿ ನನ್ನ ಥರ ಇರ್ತಾರೆ ಒಬ್ಬೊಬ್ಬರು, ಏನು ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರು ನೈಟೆಲ್ಲ ಮಲಗಲ್ಲ, ಮಾಡ್ತಾ ಇರ್ತಾರೆ. ನಾನು ಎದ್ದು ಸ್ನಾನ ಮಾಡಿ ಈ ಕಡಲೆಕಾಯಿ ಬೇಯಿಸೋಷ್ಟೊತ್ತಿಗೆ ಸುಮಾರು ಮನೆಯಲ್ಲೆಲ್ಲ ಗಂಟೆ ಶಬ್ದ ಆಗ್ತಾಯಿತ್ತು. ಅವಾಗ ಅಂದ್ಕೊಂಡೆ ನಾನು, ಅಯ್ಯೋ ನಾನು ಇನ್ನೂ ಬೇಗನೆ ಎದ್ದೇಳಬೇಕಾಯಿತು ಅಂತ. ಆದರೆ ಏನು ಮಾಡೋದು, ಎಚ್ಚರಿಕೆ ಆಗಲಿಲ್ಲ. ಹಂಗಾಗಿ ಒಬ್ಬೊಬ್ಬರು ಇನ್ನು 6:30 ಆದ್ರೂ ಬಾಗಿಲು ತೊಳೆದಿರಲ್ಲ ನೋಡಿ. 7 ಗಂಟೆ ಆದ್ರೂ ನಾನು 7 ಗಂಟೆ ಆದರೂ ಒಬ್ಬೊಬ್ಬರು ಮಾಡ್ತಾ ಇರ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ನಾನೇ ಇವಾಗ 5:15 ಇಟ್ಟಿದ್ದೀನಿ ಕಡಲೆಕಾಯಿ ಎಲ್ಲ. ಸ್ನಾನ ಎಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾಗೇ ಹೋಯ್ತು ನೋಡಿ. ಕಡಲೆಕಾಯಿ, ಅವರೆಕಾಯಿ ಎಲ್ಲ, ಅವರೆಕಾಯಿ, ಗೆಣಸು ಎಲ್ಲ ಇಟ್ಟಿದ್ದೀನಿ. 3 ಒಲೆ ಇರೋದ್ರಿಂದ ಬೇಗ ಆಗುತ್ತೆ ನನಗಿವಾಗ. ಹಿಲ್ಪೋಟನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ, ಅದು ಬೇಯ್ತಾ ಇರಲಿ, ಹಿಲ್ಪೋಟ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ನಾನ ಮಾಡಿ ಕಡಲೆಕಾಯಿ ಬೇಯಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ನಾವು ಸ್ನಾನ ಮಾಡ್ದಂಗೆ ಏನೇ ಆಗಲಿ ದೇವ್ರಿಗೆ ನಾವು ಅದನ್ನು ಪ್ರಸಾದಕ್ಕೆ ಅಂತ ಇಡ್ತೀವಲ್ವ, ನೈವೇದ್ಯಕ್ಕೆ ಅಂತ. ಹಂಗಾಗಿ ನಾವು ಅದನ್ನು ಸ್ನಾನ ಮಾಡೇ ಬೇಯಿಸ್ಬೇಕು. ಸ್ನಾನ ಮಾಡ್ದಂಗೆ ಬೇಯಿಸ್ಬಾರ್ದು. ನಾನು ಯಲ್ಲಾಪುರದಲ್ಲಿದ್ದಾಗ ನಿಜವಾಗ್ಲೂ 4:30-5 ಗಂಟೆಗೆ ಎಷ್ಟೊತ್ತಿಗೆಲ್ಲ ಪೂಜೆ ಮುಗಿಸಿ 6 ಗಂಟೆ ಅಷ್ಟೊತ್ತಿಗೆಲ್ಲ ದೇವಸ್ಥಾನದ ಹತ್ರ ಹೋಗ್ಬಿಡ್ತಿದ್ದೆ. ಅರಿಶಿನ ಕುಂಕುಮ ಮತ್ತು ಎಳ್ಳು ಬೆಲ್ಲ ಎಲ್ಲ ತಗೊಂಡು ಹೋಗ್ತಾಯಿದ್ದೆ. ಹೋಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಪೂಜೆ ಎಲ್ಲ ಮುಗಿಸ್ಬರ್ತಿದ್ದೆ. ಇಲ್ಲಿ ನಾನು ಇಲ್ಲೆಲ್ಲ ರೂಢಿನೇ ಇಲ್ಲ ನನಗೆ. ಅಲ್ಲಂದರೆ ಎಲ್ಲ ಪರಿಚಯ ಇರೋಂಥ ಜನಗಳಿದ್ರು, ಮತ್ತು ಚೆನ್ನಾಗಿತ್ತು ಅಲ್ಲೊಂಥರ ನನಗೆ. ಇಲ್ಲಿ ನನಗೆ ಒಂಥರ ಇಲ್ಲಿ ಯಾರೋ ಪರಿಚಯ ಇಲ್ಲ, ಮತ್ತು ಇಲ್ಲಿ ಏನೋ ಒಂಥರ ನನಗೆ ಅಲ್ಲಿ ರೂಢಿ ಇಲ್ಲ. ಹಂಗಾಗಿ ರೂಢಿ ತಪ್ಪೋಗ್ಬಿಡ್ತು. ಅಲ್ಲೂ ಒಂಥರ ಚೆನ್ನಾಗಿತ್ತು ನನಗೆ. ಹತ್ರದಲ್ಲಿತ್ತು ದೇವಸ್ಥಾನ, ಗಣೇಶನ ದೇವಸ್ಥಾನ. ಹಂಗಾಗಿ ಚೆನ್ನಾಗಿತ್ತು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಹಾಗಾಗಿ ನಾನೇನು ಹೊರಗಡೆ ಎಲ್ಲೂ ಹೋಗಲ್ಲ. ಪೂಜೆ ಎಲ್ಲ ಆಯಿತು, ನಂದು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ನಾವು ಊರಲ್ಲಿದ್ದಾಗ ಬೆಳಗಿನ ಜಾವಕ್ಕೆ ಎದ್ದು ಹಬ್ಬ ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ ನಮಗೆ. ಎಲ್ಲ ಇಲ್ಲಿಗೆ ಬಂದು ಎಲ್ಲ ಇವಾಗ ನಿಜವಾಗ್ಲೂ ಈ ಹಬ್ಬ ಮಾತ್ರ ಬೆಳಗಿನ ಜಾವದಲ್ಲಿ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಹಬ್ಬ ಇದನ್ನು. ಯಾಕಂದರೆ ಧನುರ್ಮಾಸ ಮಾಡೋ ಅಂಥವ್ರೆಲ್ಲ ಪ್ರತಿಯೊಬ್ಬರು ಅಷ್ಟೇ 4:30-5 ಗಂಟೆ 5:30 ಅಷ್ಟೊತ್ತಿಗೆಲ್ಲ ಪೂಜೆ ಮುಗಿಸ್ಬಿಟ್ಟಿರ್ತಾರೆ. ಯಾಕಂದರೆ ಸೂರ್ಯ ಹುಟ್ಟೋ ಅಷ್ಟೊತ್ತಿಗೆ ಇದನ್ನು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಸಂಕ್ರಾಂತಿ ಹಬ್ಬ, ಮಕರ ಸಂಕ್ರಾಂತಿ. ಹಾಗಾಗಿ ತುಂಬ ಅಂದರೆ ತುಂಬ ಒಳ್ಳೆಯದು. ನಾನು ಆ ಟೈಮ್ಗೆ ಎದ್ದು ಮಾಡೋಕ್ಕಾಗಲಿಲ್ಲ. ಆದರೂ ನಾನು ಪೂಜೆ ಎಲ್ಲ ಆಗೋಷ್ಟೊತ್ತಿಗೆ 6 ಗಂಟೆ ಆಗೇ ಹೋಯ್ತು. ಇರಲಿ, ಇನ್ನೇನು ಮಾಡೋದು ಅಲ್ವಾ. ಇದು ನಂದು ಚಿಕ್ಕ ವಿಡಿಯೋ ಅಷ್ಟೇ, ಜಾಸ್ತಿ ಲಾಂಗ್ ಮಾಡಿಲ್ಲ ವಿಡಿಯೋ. ಎಲ್ಲರಿಗೂ ಸಂಕ್ರಾಂತಿ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವರ್ಷದಿಂದ ನನ್ನ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಂತ ನೋಡಬೇಕು. ಈ ವರ್ಷನಾದರೂ ನನಗೆ ದೇವರು ಎಲ್ಲ ಒಂದು ಕಡೆ ಯಾವ್ದಾದ್ರು ಒಂದು ಬದಲಾವಣೆ ಆದರೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟು ವರ್ಷ ನಾನು ಕಷ್ಟ ಏನು ಅಂದ್ಕೊಂಡಿದ್ದೆ ಅದೆಲ್ಲ ಈ ವರ್ಷನಾದ್ರೂ ಈಡೇರುತ್ತಾ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ದೇವ್ರಿಚ್ಛೆ ಏನಾಯ್ತೋ, ಚಾಮುಂಡೇಶ್ವರಿ ಇಚ್ಛೆ ಏನಾಯ್ತೋ ಅದಾಗಲಿ. ಪೂಜೆ ಎಲ್ಲ ಆಯಿತು. ಈ ಹಬ್ಬದಲ್ಲಿ ಗೋಂದಿಗೆಗಳೆಲ್ಲ ಒರೆಸಿ, ಗೋಂದಿಗೆ ಎಲ್ಲ ಹುಲ್ಲೆಲ್ಲ ಬಳಿದು, ಹಸುಗಳೆಲ್ಲ ಮೈ ತೊಳೆದು ಅವಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ನೇಗಿಲಿಗೆಲ್ಲ ಪೂಜೆ ಮಾಡಿ ಎಷ್ಟು ಚೆನ್ನಾಗಿರುತ್ತೆ. ನಮ್ಮೂರುಗಳ ಕಡೆ ಎಲ್ಲ ಮಾಡ್ತಾರೆ. ಅಂದರೆ ನಮ್ಮೂರುಗಳ ಕಡೆ ಕೆಲವೊಂದು ಜನ ಮಾಡ್ತಾರೆ, ಕೆಲವೊಂದು ಜನ ಮಾಡಲ್ಲ. 10 ಗಂಟೆ ಆದ್ರೂ ಕಡಲೆಕಾಯಿ ಗೆಣಸು ಬೇಯಿಸ್ತಾನೆ ಇರ್ತಾರೆ.
ಈ ಹಬ್ದಲ್ಲಿ ಏನಿದ್ರು ಬೆಳಗ್ಗೆನೇ ಎದ್ದೆಲ್ಲ ಮಾಡಿದ್ರೆ ಚೆಂದ. ನಾನು ಬೇಯಿಸಿದ್ದೀನಿ, ಯಾಕಂದರೆ ನಾನು ಅವಾಗೆಲ್ಲ ನನಗೂ ಏನೂ ಗೊತ್ತಿರಲಿಲ್ಲ. ಇತ್ತೀಚೆಗೆಲ್ಲ ನಾನು ಹಬ್ಬಗಳ್ನೆಲ್ಲ ಸಿಟಿಗೆ ಬಂದಮೇಲೆ ಎಲ್ಲ ನಾನು ಹಬ್ಬಗಳು ಯಾವ ಥರ ಮಾಡೋದು ಏನು ಎತ್ತ ಅಂತ ಎಲ್ಲ ತಿಳ್ಕೊಂಡು ಮಾಡ್ತಿರ್ತೀವಿ. ಹಾಗಾಗಿ ಅದ್ರ ಮೇಲೆ ನಮ್ಮ ಅಕ್ಕ ಹೇಳ್ಕೊಡುತ್ತೆ, ನನಗೇನಾದರೂ ಇದ್ದರೆ ನಮ್ಮ ಅಕ್ಕ ಹೇಳ್ಕೊಡುತ್ತೆ. ನಾನು ಆವಾಗಲೇ ವೀಡಿಯೋ ಮಾಡಿ ಹಾಕಿದ್ದೀನಿ. ನಮ್ಮ ಅಕ್ಕ ನನ್ನ ಹತ್ರ ಏನಾದರೂ ತಪ್ಪಿದರೆ ಒಂದೊಂದು ಏನಾದರೂ ಹೇಳ್ಕೊಡುತ್ತಿರುತ್ತೆ ನಮ್ಮ ಅಕ್ಕ, ಈ ಥರ ಮಾಡಮ್ಮ, ಈ ಥರ ಮಾಡು ಅಂತ. ಹಾಗಾಗಿ ಯಾಕಂದರೆ ನಮ್ಮ ಅಕ್ಕನಿಗೆ ದೇವರು ಪೂಜೆ ಅಂದರೆ ನಮ್ಮ ಅಕ್ಕಂಗೆ ಸಖತ್ ಇಷ್ಟ. ಬೇಕಾದ್ರೆ 3 ದಿವಸ ಉಪವಾಸ ಇರು ಅಂದರೂ ಇರ್ತೈತೆ, ದೇವ್ರ ಪೂಜೆ ಮಾಡಬೇಕು ಅಂದರೆ 3 ದಿವಸ ಬೇಕಾದ್ರೂ ಇರ್ತೈತೆ ನಮ್ಮ ಅಕ್ಕ ಉಪವಾಸ. ಅಷ್ಟು ಒಂದು ನಮ್ಮ ಅಕ್ಕನಷ್ಟು ಪೂಜೆ ಏನು ನಾನು ಮಾಡಲ್ಲ, ಆದರೂ ನಮ್ಮ ಅಕ್ಕ ಅವೆಲ್ಲ ಹೇಳ್ಕೊಡ್ತಿರ್ತೈತೆ. ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡುತ್ತೆ ನಮ್ಮ ಅಕ್ಕ ನಿಜವಾಗ್ಲೂ. ನಮ್ಮ ಅಕ್ಕ ಹೇಳ್ಕೊಡೋದ್ರಿಂದಲೇ ನಾನೊಂದು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಎಲ್ಲ. ಹಾಗಾಗಿ ವರ್ಷಕ್ಕೆ ಮೊದಲನೇ ಸರಿ ಬರೋ ಹಬ್ಬ ಅಲ್ವಾ, ವರ್ಷದಲ್ಲಿ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ. ತುಂಬ ಅಂದರೆ ತುಂಬ ಶ್ರೇಷ್ಠವಾದ ಹಬ್ಬ ಇದು, ಸುಗ್ಗಿ ಹಬ್ಬ. ಸುಗ್ಗಿ ಹಬ್ಬ ಅಂತಲೇ ಇದನ್ನು ಕರೀತಾರೆ ಎಲ್ಲ ಕಡೆಗೂ. ಎಲ್ಲ ನಮ್ಮ ಕರ್ನಾಟಕನೇ ಸುಗ್ಗಿ ಹಬ್ಬ ಅಂತಲೇ ಕರೆಯೋದು ಇದನ್ನು ಜಾಸ್ತಿ. ಹಾಗಾಗಿ ಪೂಜೆ ಎಲ್ಲ ಆಯಿತು. ಏನೋ ಸಿಂಪಲ್ಲಾಗಿ ಮಾಡಿದ್ದೀನಿ ನನ್ನ ವೀಡಿಯೋ. ಪೂಜೆ ಎಲ್ಲ ಸಿಂಪಲ್ಲಾಗಿ ಮಾಡಿದ್ದೀನಿ. ನಾನು ಇನ್ನೂ ಒಂದು ಹೇಳಬೇಕು ನಿಮಗೆಲ್ಲ, ಏನು ಅಂದರೆ ನನ್ನ ವೀಡಿಯೋ ಮೊದಲೆಲ್ಲ ಚೆನ್ನಾಗಿ ಓಡ್ತಾಯಿತ್ತು. ಇತ್ತೀಚೆಗೆ ಯಾಕೋ ನನ್ನ ವೀಡಿಯೋ ಸುಮಾರು ಜನಗಳು ನೋಡ್ತಾ ಇದ್ದೀರಾ, ಆದರೆ 100 ಜನ 150 ಜನ ತನಕ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಮತ್ತು ಲೈಕ್ ಕೊಡ್ತಾಯಿಲ್ಲ. ದಯವಿಟ್ಟು ನಾನು ಕೇಳೋದಿಷ್ಟೇ, ನಮಗೂ ಒಂದು ಸಪೋರ್ಟ್ ಇರಲಿ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ. ನನ್ನ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ನೀವು ನಮಗೇನು ಕೊಡೋದು ಬೇಡ, ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ ಅಷ್ಟೇ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದು ನಾನು ಇಷ್ಟೇ. ನನ್ನ ವೀಡಿಯೋ ನೋಡ್ತಾ ಇರ್ತೀರ, ತುಂಬ ನೋಡ್ತಾ ಇದ್ದೀನಿ, ನಾನು ಚೆಕ್ ಮಾಡ್ತಾ ಇರ್ತೀನಿ ವೀಡಿಯೋನ. ನಿಜವಾಗ್ಲೂ ತುಂಬ ಒಂಥರ ಮನಸ್ಸಿಗೆ ಬೇಜಾರಾಗ್ತೈತೆ. ನೋಡಿ ನನ್ನ ವೀಡಿಯೋನ ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು ನಮಗಿರಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಅಷ್ಟೇ ನಾನು ಕೇಳ್ಕೊಳ್ಳೋದು. ನಾನು ಇನ್ನೇನು ನಿಮ್ಮ ಹತ್ರ ಇನ್ನೇನು ಕೇಳಲ್ಲ. ನೋಡ್ತಾ ಇರ್ತೀರ ನಿಜವಾಗ್ಲೂ ತುಂಬ ಒಂಥರ ನೋವಾಗುತ್ತೆ ನನಗೂ. ನಾನು ಏನೋ ತಪ್ಪಿದರೆ ಕಮೆಂಟ್ ಮಾಡಿ. ಏನಾದರೂ ತಪ್ಪಿದರೆ ನನ್ನ ಮಾತಲ್ಲಾಗಿರ್ಬೋದು, ಇಲ್ಲ ನನ್ನ ವೀಡಿಯೋದಲ್ಲಾಗಿರ್ಬೋದು, ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗಾಗಿ ನಾನು ಕೇಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ಈ ವರ್ಷ ಗುರುವಾರ ಬಂದೈತೆ, ಹೊಸ ವರ್ಷ. ತುಂಬ ಅಂದರೆ ತುಂಬ ಒಳ್ಳೆಯದು. ಹೊಸ ವರ್ಷನೂ ಗುರುವಾರ ಬಂದೈತೆ, ಸಂಕ್ರಾಂತಿ ಹಬ್ಬನೂ ಗುರುವಾರ ಬಂದೈತೆ. ತುಂಬ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ.